ಉಡುಪಿಯ ಹೆಬ್ರಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ನಿನ್ನೆ ಸಂಜೆ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ದಾರೆ. ಈ ವಿಕ್ರಮ್ ಗೌಡ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಬಟ್ ಈತನ ಮೇಲೆ ಚಿಕ್ಕಮಗಳೂರಿನಲ್ಲೇ 13 ಕೇಸ್ಗಳು ದಾಖಲಾಗಿವೆ. ಚಿಕ್ಕಮಗಳೂರು ಜಿಲ್ಲೆಯೊಂದರಲ್ಲೇ ವಿಕ್ರಮ್ ಗೌಡ ಮೇಲೆ 13 ಕೇಸ್ಗಳು ದಾಖಲಾಗಿವೆ. ಕೊಲೆ ಯತ್ನ, ಡಕಾಯಿತಿ, ಜನರನ್ನು ಬೆದರಿಸೋದು, ಕರಪತ್ರ ಹಂಚಿಕೆ, ಬ್ಯಾನರ್ ಕಟ್ಟಿರೋದು ಸೇರಿ ಆಮೇಲೆ ಆಯುಧವನ್ನು ಹಿಡಿದು ಓಡಾಡಿರೋದು ಸೇರಿ ಒಟ್ಟು 13 ಕೇಸ್ಗಳು ಈತನ ಮೇಲೆ ದಾಖಲಾಗಿದೆ. 2007ರಲ್ಲಿ ಪೊಲೀಸ್ ಮಾಹಿತಿದಾರ ಅಂತ ಒಬ್ಬ ವೆಂಕಟೇಶ್ ಅಂತಕ್ಕಂಥವ್ರನ್ನ ಈತ ಕೊಲೆ ಮಾಡಿದ್ದ. 13 ಪ್ರಕರಣಗಳಲ್ಲಿ ಚಿಕ್ಕಮಗಳೂರು ಪೊಲೀಸರಿಗೂ ಕೂಡ ಈ ವಿಕ್ರಮ್ ಗೌಡ ಬೇಕಾಗಿದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಅಂದರೆ ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಈ ಆಸುಪಾಸಿನಲ್ಲೇ ಇವರ ಚಟುವಟಿಕೆಗಳೆಲ್ಲ. ಕಾಡಲ್ಲೇ ಇವ್ರದ್ದೆಲ್ಲ ವಾಸ, ಕಾಡಂಚಿನಲ್ಲೇ ಇವ್ರಿಗೆಲ್ಲ ದಿನಸಿ ಅದು ಇದು ತಗೊಳಕ್ಕೆ ಬರೋದು. ಬಟ್ ಈತನ ಮೇಲೆ ಇದ್ದಂತಹ ಕೇಸ್ಗಳು, ಆರೋಪಗಳು, ಕೊಲೆಯಿಂದ ಹಿಡಿದು ಎಲ್ಲವೂ ಕೂಡ ಇತ್ತು. ಹಾಗಾಗಿ ಈತನ ಕೂಂಬಿಂಗ್ ಸಂದರ್ಭದಲ್ಲಿ ಈತ ಒಂದು 2-3 ಸಲ ಎನ್ಕೌಂಟರ್ಗಳಲ್ಲಿ ತಪ್ಪಿಸ್ಕೊಂಡಿದ್ದ ಕೂಡ 3 ಸರ್ತಿ. ಸೊ ಈಗ ಕೊನೆಗೂ ANF ಪೊಲೀಸರು ಈತನನ್ನು ಎನ್ಕೌಂಟರ್ನಲ್ಲಿ ಹೊಡೆದು ಉರುಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಈಗ ಪ್ರಮುಖವಾಗಿ ವಿಕ್ರಮ್ ಗೌಡ ಹಿನ್ನೆಲೆ ಏನು ಅಂತಕ್ಕಂಥದ್ದು ಮತ್ತು ಆತ ಮಾಡಿದ್ದಂತಹ ಅಪರಾಧ ಚಟುವಟಿಕೆಗಳು ಏನೇನು? ಅರವಿಂದ್, ಅಂತಂದ್ರೆ ಏನು ಕಳೆದ 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಇರುವಂಥ ವಿಕ್ರಮ್ ಗೌಡ ಆ ನಕ್ಸಲ್ ಚಟುವಟಿಕೆಗೂ ಬರೋದಕ್ಕಿಂತ ಮುಂಚೆ ಆತ ಕಾರ್ಮಿಕ ನಾಯಕನಾಗಿದ್ದಂಥದ್ದು. ಆದರೆ ಯಾವಾಗ ಮಲೆನಾಡಲ್ಲಿ ಜನವಿರೋಧಿ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ 2005ರಲ್ಲಿ ಆತ ನಕ್ಸಲನಾಗಿ ಗುರುತಿಸಿಕೊಂಡಿದ್ದಂಥದ್ದು. ಆದರೆ ಕಳೆದ 20 ವರ್ಷಗಳ ಅವಧಿಯಲ್ಲಿ ಆತನ ಮೇಲೆ ಉಡುಪಿನಲ್ಲಿ 20 ಪ್ರಕರಣಗಳಿದೆ. ಆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 13 ಪ್ರಕರಣಗಳಲ್ಲಿ ಆತ ಭಾಗಿಯಾಗಿರುವಂಥದ್ದು. ಅಂತಂದ್ರೆ ಒಂದು ಕೊಲೆ ಪ್ರಕರಣ ಕೂಡ ಆತನ ಮೇಲೆ ಇರುವಂಥದ್ದು, ಮತ್ತೆ ಹಾಫ್ ಮರ್ಡರ್ ಕೇಸ್ಗಳು ಇರುವಂಥದ್ದು, ಆ ಕರಪತ್ರ ಹಂಚಿಕೆ, ಬ್ಯಾನರ್ ಕಟ್ಟುವಂಥದ್ದು, ಮತ್ತೆ ಹೆದರಿಸಿರುವಂಥದ್ದು. ಯಾಕೆಂತಂದ್ರೆ ಕಾಡಲ್ಲೇ ಇರುವಂಥವ್ರು ಅವರು ಕಾಡಂಚಿನ ಕುಗ್ರಾಮಗಳಿಗೆ ಬಂದು ಅವ್ರ ಮನೆಯಲ್ಲಿದ್ದಂತಹ ಆಯುಧಗಳನ್ನ ಕೇಳುವಂಥದ್ದಾಗ್ಬೋದು, ಅಥವಾ ಅವರ ಹತ್ರ ದುಡ್ಡನ್ನು ಕೇಳುವಂಥದ್ದಾಗ್ಬೋದು, ಅವ್ರ ಮನೆಯವರಿಗೆ ಬೆದರಿಸಿ ದಿನಸಿ ಸಾಮಗ್ರಿಗಳನ್ನ ತೊಗೊಂಡು ಹೋಗುವಂಥದ್ದಾಗ್ಬೋದು. ಈ ರೀತಿಯಾದಂತಹ ಒಂದು ಪ್ರಕರಣಗಳು ಕೂಡ ಆತನ ಮೇಲೆ ಇರುವಂಥದ್ದು. ಏನೀಗ ಮುಂಡಗಾರ ಲತಾ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದಾರೆ. ಮುಂಡಗಾರ ಲತಾ ಕೂಡ ಆ ಕೊಪ್ಪ ತಾಲೂಕಿನ ಕಳಸಾ ತಾಲೂಕಿನ ಒಂದು ಗ್ರಾಮದಲ್ಲೂ ಕೂಡ 2016-17ರಲ್ಲಿ 2013-14ರಲ್ಲಿ ಒಂದು ಆನಂದ್ ರಾವಣ್ಣ ಅವ್ರ ಮನೆಗೆ ಭೇಟಿ ನೀಡಿ ಅಲ್ಲೂ ಕೂಡ 25,000 ಹಣ ಮತ್ತೆ ದಿನಸಿ ಸಾಮಗ್ರಿಗಳನ್ನ ತಗೊಂಡು ಹೋಗಿದ್ದಂಥದ್ದು. ಈ ರೀತಿಯಾದಂತಹ ನಕ್ಸಲರು ಈ ರೀತಿಯಾದ ಪ್ರಕರಣಗಳೇ ಹೆಚ್ಚಿರುವಂಥದ್ದು. ಆದರೆ 2007ರಲ್ಲಿ ಯಾವಾಗ ಸಾಕೇತ್ ರಾಜನ್ ಎನ್ಕೌಂಟರ್ ಆಯಿತು, ತದನಂತರ ಸುಮಾರು 2 ವರ್ಷಗಳ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಅನ್ನೋ ಕಾರಣಕ್ಕೋಸ್ಕರ ವೆಂಕಟೇಶ್ ಅವರನ್ನ ಇದೇ ಆ ವಿಕ್ರಮ್ ಗೌಡ ಅವರ ಟೀಮ್ ಕೂಡ ಅವರನ್ನ ಹೊಡೆದಾಕಿದ್ದಂಥದ್ದು. ಅರವಿಂದ್, ರೈಟ್ ನಾರಾಯಣಗೌಡ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಇದೆಲ್ಲವೂ ಕೂಡ ಈಗ ವಿಕ್ರಮ್ ಗೌಡ ಹಿನ್ನೆಲೆ ಮತ್ತು ಆತನ ಮೇಲೆ ಇದ್ದಂತಹ ದೂರುಗಳು, ಕೇಸ್ಗಳು, ಆತನ ಮಾಡಿದಂತಹ ಅಪರಾಧಿಕ ಚಟುವಟಿಕೆಗಳು, ಇದೆಲ್ಲ ಕೂಡ ಆತನ ಹಿನ್ನೆಲೆ.